ಖಳರ ಹೃದಯದ ಕಾಳಕೋಟದ ಹುಳುಕಬಲ್ಲರೆ ಮಾನ್ಯರವದಿರ ಲಲಿತ ಮಧುರವಚೋ ವಿಲಾಸಕ್ಕೆ ಮರುಳುಗೊಂಡರಲೇ ಅಳುಪಿದರೆ ಮಧುಕರನ ಮರಿಬೊಬ್ಬುಲಿಯವನದೊಳಗೇನಹುದು ನೃಪತಿಲಕರಿದ್ದರು ಬೇರೆ ರಚಿಸಿದ ರಾಜಭವನದಲ್ಲಿ ಬಂದು ಕಂಡುದು ನಿಖಿಳಪುರ ಜನ ಒಂದು ಕಾಣಿಕೆಗೊಟ್ಟು ಕೌರವನಂದನರು ಸಚಿವರು ಪಸಾಯ್ತ ನಿಯೋಗಿ ಮಂತ್ರಿಗಳು ಸಂದಣಿಸಿದುದು ಕವಿಗಮಕಿ ನಟ ವಂದಿಮಾಗಧ ಮಲ್ಲ ಗಾಯಕ ವೃಂದದೇ ನಾನಾಥರೋಲಗಿಸಿದರು ಧರ್ಮಜನ ಆ ದಿವಸವನು ಮಧುರ ಗೇಯ ನಿನಾದದಲ್ಲಿ ಕವಿವಾದಿ ವಾಗ್ಮಿ ವಿನೋದದಲ್ಲಿ ನೂಕಿದರು ಮಜ್ಜನ ಭೋಜನಾದಿಯಲಿ ಆದುದುತ್ಸಹ ವಂದಿನಿರುಳು ದಿನಾದಿಯಲಿ ಕಂಡನು ಕನಸ ಪ್ರಾಸಾದ ಶಿಖರವು ಮುರಿದು ಬಿದ್ದುದ ಅಡವಿ ಮಧ್ಯದಲ್ಲಿ ಅರಸನುಪ್ಪವಡಿಸಿದ ನವನೀಶ್ವರ ವಿಹಿತ ಸತ್ಕ್ರಿಯೆಗಳನ್ನು ವಿಸ್ತರಿಸಿದನು ದುಸ್ವಪ್ನ ಕುಂತ ವಿಭಿನ್ನ ಚೇತನನು ಕರೆಸಿಧೌಮ್ಯನಿಗರುಹಲತಿ ದುಸ್ತರದ ಕನಸಿದು ಶಾಂತಿ ಕರ್ಮವ ಪುರದೊಳಗೆ ವಿರಚಿಸುವೆ ನಂಜದಿರೆಂದನಾಧೌಮ್ಯ ಪುರದೊಳೆಲ್ಲಿಯ ಶಾಂತಿ ನಾರದನೊರೆದನುತ್ಪಾತ ಪ್ರಬಂಧದ ಹೊರಿಗೆಯನು ನಿಮ್ಮೈಶ್ವರ್ಯ ವಿಧ್ವಂಸಕರವೆಂದು ಇರುಳು ನಾನಾ ಸ್ವಪ್ನ ಕಾನನ ಗಿರಿ ಪರಿಭ್ರಮಣೈಕ ಚಿಂತಾಭರಿತನಾದೆನು ದೈವಕೃತ ಉಪಭೋಗವೆನಗೆಂದ ಮಹಾಮಾನಿಗಳಾದವರು ದುಷ್ಟರ ಹೃದಯದ ಕಾಳಕೂಟ ವಿಷವನ್ನು ತಿಳಿಯಲು ಸಾಧ್ಯವೇ? ಕೌರವರ ಲಲಿತವೂ ಮಧುರವೂ ಆದ ಮಾತುಗಳಿಗೆ ಮೋಸ ಹೋದರು. ಬೊಬ್ಬುಲಿಯ ವನವನ್ನು ಮರಿದುಂಬಿಯು ಹೊಕ್ಕರೆ ಅದಕ್ಕೇನು ಲಾಭ? ಅಲ್ಲಿ ಮಕರಂದ ದೊರೆಯುವುದೇ? ಪಾಂಡವರು ತಮಗಾಗಿ ರಚಿಸಿದ ಬೇರೊಂದು ರಾಜಭವನದಲ್ಲಿ ಉಳಿದರು. ಬೊಬ್ಬುಲಿ ಅಂದರೆ ಗೊಬ್ಬುಳಿ ಎಂಬ ಮುಳ್ಳು ಮರ. ಜಾಲಿಯನ್ನೂ ಬೊಬ್ಬುಲಿ ಎನ್ನುವುದುಂಟು. ಹಸ್ತಿನಾಪುರದ ಜನರು ಕೌರವರ ಮಕ್ಕಳು, ಸಚಿವರು, ಆಪ್ತರು, ನಿಯೋಗಿಗಳು, ಮಂತ್ರಿಗಳು ಬಂದು ಯುಧಿಷ್ಠಿರನನ್ನು ಕಂಡು ಕಾಣಿಕೆಯನ್ನು ಕೊಟ್ಟರು. ಕವಿಗಳು, ಗಮಕಿಗಳು, ನಟರು, ವಂದಿಮಾಗಧರು, ಜಟ್ಟಿಗಳು, ಗಾಯಕರು, ದೀನರು, ಅನಾಥರು ಮೊದಲಾದವರು ಅವನನ್ನು ಓಲೈಸಿದರು. ಆಸ್ಥಾನಕ್ಕೆ ಬಂದು ಸೇರಿದರು. ಆ ದಿವಸವು ಮಧುರ ಸಂಗೀತವನ್ನು ಕೇಳುತ್ತಾ ಕವಿ ವಾದಿ ವಾಗ್ಮಿಗಳ ಚಾತುರ್ಯವನ್ನು ನಿರೀಕ್ಷಿಸುತ್ತಾ ಸ್ನಾನ ಭೋಜನಗಳಲ್ಲಿ ತೊಡಗಿ ಕಳೆದರು. ರಾತ್ರಿಯಾಯಿತು. ಬೆಳಗಿನ ಜಾವದಲ್ಲಿ ಉನ್ನತವಾದ ಪ್ರಾಕಾರದ ಶಿಖರವು ಮುರಿದು ಕಾಡಿನ ಮಧ್ಯದಲ್ಲಿ ಬಿದ್ದಂತೆ ಯುಧಿಷ್ಠಿರ ಕನಸು ಕಂಡನು. ಯುಧಿಷ್ಠಿರನು ಎದ್ದು ನಿತ್ಯಕರ್ಮಗಳನ್ನು ಮಾಡಿದನು. ಅವನ ಮನಸ್ಸು ದುಸ್ವಪ್ನದಿಂದ ಕದಡಿ ಹೋಗಿತ್ತು. ಧೌಮ್ಯನನ್ನು ಕರೆಸಿ ವಿಷಯವನ್ನು ತಿಳಿಸಲು ಧೌಮ್ಯನು, ಇದರ ದುಷ್ಫಲಗಳು ದುಸ್ತರವಾಗಿವೆ. ಊರಿಗೆ ಹಿಂದಿರುಗಿದ ಮೇಲೆ ಶಾಂತಿ ಕರ್ಮವನ್ನು ಮಾಡೋಣ, ಹೆದರಬೇಡ ಎಂದನು. ಧರ್ಮಜನು ಊರಿಗೆ ಹಿಂದಿರುಗಿದ ಮೇಲೆ ಇನ್ನೆಂತಹ ಶಾಂತಿ? ಅಲ್ಲಿರುವಾಗ ನಾರದನು ನನ್ನ ಸ್ವಪ್ನಗಳ ವಿಷಯಗಳನ್ನು ಕೇಳಿ ಇದು ನಿಮ್ಮ ಐಶ್ವರ್ಯ ನಾಶವನ್ನು ಸೂಚಿಸುತ್ತದೆ ಎಂದು ಹೇಳಿದ್ದನು. ನಿನ್ನೆ ರಾತ್ರಿ ಕನಸಿನಲ್ಲಿ ಬೆಟ್ಟ ಅಡವಿಗಳಲ್ಲಿ ತಿರುಗಾಡಿದಂತೆ ಕನಸನ್ನು ಕಂಡೆ. ದೈವಚಿತ್ತದಿಂದ ಬಂದುದನ್ನು ಉಪಭೋಗಿಸೋಣ ಎಂದನು.